ನಗರಸಭೆ ವತಿಯಿಂದ 2004ರಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿ ಇದುವರೆಗೂ ನಿವೇಶನ ಗುರುತಿಸಿಕೊಟ್ಟಿಲ್ಲ. ನಗರಸಭೆ ಅಧಿಕಾರಿಗಳು ಮತ್ತು ಸರ್ಕಾರ ಈ ಬಡವರ ಬಗ್ಗೆ ಗಮನ ಹರಿಸಬೇಕೆಂದು ಕರ್ನಾಟಕ ಪ್ರಜಾ ಪಾರ್ಟಿ ರೈತ ಪರ್ವ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾ ಬಿ ಶಿವಣ್ಣ ತಿಳಿಸಿದರು. ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷೆ ಭಾಗ್ಯಮ್ಮ, ತಾಲೂಕು ಡಿಸಿಸಿ ಅಧ್ಯಕ್ಷ ಚೆಲುವರಾಜು, ನಗರಾಧ್ಯಕ್ಷ ಪರಶುರಾಮ್ ಹಾಗೂ ಶಂಕರ್ ಉಪಸ್ಥಿತರಿದ್ದರು. ಸುಮಾರು 20,000 ಜನ ಅಂದಾಜಿನ ಪ್ರಕಾರವಾಗಿ ಸುಮಾರು 20,000 ಜನ ನಿವೇಶನ ರಹಿತವಾಗಿ ಬಾಡಿಗೆ ಮನೆಗಳನ್ನು ಮಾಡಿಕೊಂಡು ವಾಸ ಮಾಡ್ತಕ್ಕಂಥ ನೋಡ್ಕೊಂಡ್ ಬರ್ತಾ ಇದೆ. ಈ ಏನು 20,000 ಜನ ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ, ಎಲ್ಲರೂ ಸಹ ಸುಮಾರು 2093-97 ಸಹ ಇದೆ. ಆದರೆ ಅಧಿಕೃತವಾಗಿ 2002-3-4ರಲ್ಲಿ ಅರ್ಜಿಗಳನ್ನು ಹಾಕಿ ಏನು ನಮಗೆ ವಸತಿ ರಹಿತವಾದ ಜನಗಳು ನಮಗೆ ನಿವೇಶನಗಳನ್ನು ಕೊಡಿ ಅಂತ ಅರ್ಜಿಗಳನ್ನು ಹುಣಸೂರು ನಗರಸಭೆಗೆ ಹಾಕೊಂಡ್ ಬರ್ತಾ ಇರ್ತಕ್ಕಂಥದ್ದಾಗಿದೆ. ಅಂತ ಅರ್ಜಿಗಳ ಸುಮಾರು ಇವತ್ತಿಗೂ ಸಹ ಏನು 2004ರಲ್ಲಿ ನಾವು ಕೆಲವೊಂದು 2-3 ನಿಮಗೆ ಆಶ್ರಯ ಯೋಜನೆ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳನ್ನ ಕೊಡ್ತೇನೆ. ನಗರಸಭೆಯಿಂದ 2004ರಲ್ಲಿ ಹಕ್ಕುಪತ್ರಗಳನ್ನು ಕೊಡ್ತಾರೆ. ಹಕ್ಕುಪತ್ರಗಳನ್ನು ಕೊಟ್ಟರು ಸಹ ಎಲ್ಲೂ ಸಹ ಈ ಹಕ್ಕುಪತ್ರಗಳ ಏನು ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಸೈಟ್ಗಳನ್ನ ಗುರುತಿಸದ ಸುಮ್ಮನೆ ಅದು ಏಕಾಏಕಿ ಒಂದು ನೆಪ ಮಾತ್ರ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳು. ಇವರು ಹೋಗಿ ಫಲಾನುಭವಿಗಳು ನಮ್ಗೆ ಹಕ್ಕುಪತ್ರ ಕೊಟ್ಟಿದ್ದೀರಾ, ಅದ್ರ ಪ್ರಕಾರವಾಗಿ ನೀವು ನಮಗೆ ಏನು ಗುರುತಿಸ್ಕೊಡಿ, ಐಡೆಂಟಿಫಿಕೇಶನ್ ಮಾಡ್ಕೊಡಿ, ಯಾವ ಕಡೆ ಕೊಟ್ಟಿದ್ದೀರಾ ಅಂತೇಳಿ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಕೋಟೆಗೋಗ ರೋಡಲ್ಲಿ ಒಂದ್ ಕಡೆ ಒಂದು ಸ್ಥಳವನ್ನು ಗುರುತಿಸಿರುವಂತದ್ದು, ಮತ್ತೆ ನಮ್ಮ ಮೈಸೂರಿಗೆ ಹೋಗ್ತಕ್ಕಂಥ ಜಾಗದಲ್ಲಿ ಕೃಷಿ ಇಲಾಖೆ ಪಕ್ಕದಲ್ಲಿ ಒಂದು ಸ್ಥಳವನ್ನು ಗುರುತಿಸಿರ್ತಕ್ಕಂಥದ್ದು, ಮತ್ತೆ ಸಂತೆ ಬೀದಿ ಅಂತೇಳಿ ಅಲ್ಲೂ ಸಹ ನಿವೇಶನಗಳನ್ನು ಕೊಡ್ತೀವಿ ಅಂತೇಳಿ ಹೇಳ್ತಕ್ಕಂಥದ್ದು. ಏನು ಅಧಿಕಾರಿಗಳು, ಆಯುಕ್ತರು ಮತ್ತೆ ಇಂಜಿನಿಯರ್ ಇದ್ದಾರೆ, ಅವರುಗಳ ವಿಚಾರಗಳನ್ನ ಫಲಾನುಭವಿಗಳು ಹೇಳ್ತಾ ಇರ್ತಕ್ಕಂಥದ್ದು. 2004ರಲ್ಲಿ ಕೊಟ್ಟರು ಸಹ ಏನು ಸೈಟ್ ನಂಬರ್ನ ಕೊಟ್ಟಿದ್ದಾರೆ, ಬೌಂಡ್ರೀಸ್ನ ಹಾಕಿದ್ದಾರೆ, ಅಡ್ರೆಸ್ನ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಹೋಗಿ ಕೇಳಿದ್ರೆ ಅಡ್ರೆಸ್ನ ಆ ಒಂದು ಹಕ್ಕುಪತ್ರ ಆಧಾರ ಮೂಲಕ ಕೇಳಿದ್ರೆ ಎಲ್ಲೂ ಸಹ ಜಾಗ ಎಗ್ರಿಸೆನ್ಸಲ್ಲೇ ಇಲ್ಲ ಅಂತೇಳಿ ಹೇಳುವಂಥದ್ದು ನಡೀತಾ ಇದೆ. ಹಾಗಾಗಿ ನಾವು ದಿನನಿತ್ಯ ಈ ಕೆಲವು ನಮ್ಮ ಏನು ಫಲಾನುಭವಿಗಳು ಹೋಗಿ ಆಯುಕ್ತರು ಮತ್ತೆ ಇಂಜಿನಿಯರ್ಗಳನ್ನ ಭೇಟಿ ಮಾಡಿ ಕೇಳಿದ್ರೆ ಅವರು ಸುಮ್ಮನೆ ಒಂದು ಇರ್ರಿಲೆವೆಂಟ್ ಆನ್ಸರ್ನ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಮ್ಮ ಹತ್ರ ಹಲವಾರು ಸುಮಾರು 8 ಜನ ದೂರುಗಳನ್ನ ಕೊಟ್ಟಿರುವಂಥದ್ದು. ಹಿಂಗಾಯ್ತಾ ಇದೆ ಹುಣಸೂರು ನಗರಸಭೆಯಲ್ಲಿ ಬರೀ ಮಾತೈತೆ ಅಂದ್ರೆ ಅಕ್ರಮ ಅವ್ಯವಹಾರಗಳು, ದುಡ್ಡು ಕಾಸು ಕೊಟ್ಟವರಿಗೆ ಸೈಟ್ಗಳನ್ನ ಗ್ರಾಂಟ್ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಸ್ವಲ್ಪ ನೀವು ನಮ್ಮ ಪರ ಧ್ವನಿ ಎತ್ತಿ ಹಾಗೆ ಅನ್ನೋ ವಿಚಾರಗಳನ್ನು ಹೇಳ್ಕೊಂಡು ಬಂದು ಮನವಿಗಳು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ನಗರಸಭೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಮಟ್ಟದ ಸರ್ಕಾರಕ್ಕೆ ನನ್ನ ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದೇನಪ್ಪ ಅಂದ್ರೆ, ಏನು ನೀವು 2004ರಲ್ಲಿ ನೀವು ನಿವೇಶನಗಳನ್ನು ಹಕ್ಕುಪತ್ರಗಳನ್ನು ಕೊಟ್ಟು ಈಗ ನೀವು ಈಗ ಕೊಡ್ತೀನಿ ಹಾಕೊಡ್ತೀನಿ ವಿಳಂಬ ಮಾಡ್ಕೊಂಡು ಹೋಗೋದಾದ್ರೆ, ಈಗ ಆಲ್ರೆಡಿ ಅವರು ಅವತ್ತು 20-18 ವರ್ಷ ಇದ್ದಂಥವ್ರು ಈಗ ಆಲೇ ಮುದುಕರಾಗಿರುವಂಥದ್ದು ಆಗ್ತಾ ಇದೆ. ಇನ್ಯಾವಾಗ ಇಲ್ಲಿ ಕೂಲಿ ಕಂಬಳ ಮಾಡಿಕೊಂಡು ಹುಣಸೂರು ನಗರದಲ್ಲಿ ವಾಸ ಮಾಡಬೇಕು ಅಂತೇಳಿ ಬರ್ತಕ್ಕಂಥ ಜನಗಳು ಕೂಲಿ ಕಂಬಳ ಮಾಡ್ಕೊಂಡು ಇಲ್ಲಿ ಮನೆ ಕಟ್ಕೊಂಡು ಬದುಕನ್ನು ಕಟ್ಕೋಬೇಕು ಅಂತೇಳಿ ಒಂದು ಆಸೆ ಪಡ್ತಕ್ಕಂಥವ್ರು ಯಾವಾಗ ಮನೆ ಕಟ್ಟುವಂಥದ್ದಾಗುತ್ತೆ? ದಯಮಾಡಿ ಇಂಥದ್ದು ಸುಮಾರು ಹುಣಸೂರು ನಗರದಲ್ಲಿ ಸುಮಾರು ಸಾವಿರಾರು ಫಲಾನುಭವಿಗಳ ಅರ್ಜಿಗಳು ಈಗ ಬಾಕಿ ಇರುವಂಥದ್ದು. ಹಾಗಾಗಿ ಏನು ಹಣ ಕೊಟ್ಟವ್ರಿಗೆ ನೀವು ನಿವೇಶನ ಕೊಡ್ತಕ್ಕಂಥದ್ದು, ಮನೆ ಕೊಡ್ತಕ್ಕಂಥದ್ದು ಅಲ್ಲ. ಮೊದಲು ಫಂಡಮೆಂಟಲ್ ರೈಟ್ಸ್ ಅದು. ಯಾವುದೇ ಪ್ರತಿಯೊಬ್ಬ ಪ್ರಜೆಗೂ ಸಹ ವಾಸ ಮಾಡ್ತಕ್ಕಂಥ ಮನೆಯನ್ನ ಕೇಳ್ತಕ್ಕಂಥದ್ದು ಅವ್ನ ರೈಟ್ಸ್ ಅದು. ಅದನ್ನ ಕೊಡ್ತಕ್ಕಂಥದ್ದಕ್ಕೆ ನೀವು ಮುಂದಾಗಬೇಕು. ಒಂದ್ ವೇಳೆ ನೀವು ಇದೇ ರೀತಿನಲ್ಲಿ ನಗರಸಭೆ ಈ ರೀತಿಯಲ್ಲಿ ಏನಾರ ಒಂದ್ ವೇಳೆ ನಿವೇಶನಗಳನ್ನು ಮತ್ತೆ ಈ ತರ ಮುಂದೂಡ್ಕೊಂಡು ಹೋಗೋದಾದ್ರೆ ನಾವು ಅನಿವಾರ್ಯವಾಗಿ ನಿಮ್ಮ ಮೇಲೆ ಉಗ್ರವಾದ ಹೋರಾಟಗಳನ್ನು ಮಾಡ್ಬೇಕಾಗತ್ತೆ. ಜೊತೆಗೆ ನಾನೀಗಾಗಲೇ ಮೈಸೂರು ಮೂಡಾದ್ಮೇಲೆ ಮತ್ತೆ ಮಹಾನಗರ ಪಾಲಿಕೆ ಮೇಲೆ ಕೆಲವೊಂದು ಕೇಸ್ಗಳನ್ನು ನಾನು ಸಹ ಹಾಕಿದ್ದೇನೆ. ನಾನು ಮೂಲತಃ 20 ವರ್ಷಗಳಿಂದ ಮೈಸೂರು ನ್ಯಾಯಾಲಯದಲ್ಲಿ ನ್ಯಾಯವಾದಿ ಕೆಲಸ ಮಾಡ್ತಿರ್ತಕ್ಕಂಥದ್ದಾಗಿರೋದ್ರಿಂದ ನನ್ನ ಹತ್ರನೂ ಸಹ ಹಲವಾರು ಕೇಸ್ಗಳು ಈ ಥರದ್ದು ಬಂದಿದೆ. ಏನು ಹಕ್ಕುಪತ್ರಗಳನ್ನು ಕೊಟ್ಟು ಯಾವುದೇ ರೀತಿ ಸ್ಥಳಗಳನ್ನು ಗುರುತಿರ್ತಕ್ಕಂಥದ್ದು. ಅದಕ್ಕೆ ಏನ್ ಮಾಡ್ತೀನಿ, ಮ್ಯಾಂಡೇಟರಿ ಇಂಜೆಕ್ಷನ್ ಹಾಕಿ ಸ್ಥಳವನ್ನು ಐಡೆಂಟಿಫಿಕೇಶನ್ ಮಾಡ್ಕೊಡಿ ಅಂತ ಅವ್ರ ಪರವಾಗಿ ಮ್ಯಾಂಡೇಟರಿ ಇಂಜೆಕ್ಷನ್ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಾವು ಸಹ ಏನು ನಮ್ಮ ಹುಣಸೂರು ನಗರಸಭೆಯ ನೀವು ಆಯುಕ್ತರಿದ್ದೀರಿ, ನಿಮ್ಮ ಮೇಲೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಪಾರ್ಟಿ ಮಾಡಿ ಫಲಾನುಭವಿಗಳ ಪರವಾಗಿ ಸಿವಿಲ್ ಕೇಸ್ಗಳನ್ನು ಆಗ್ತಕ್ಕಂಥದ್ದು ಆಗಬೇಕಾಗುತ್ತೆ. ಅಂತಹ ದಿನಗಳಲ್ಲಿ ನೀವು ನಡೆದಂಥ ಒಂದು ಲೀಗಲ್ ಕಾನ್ಸಿಕ್ವೆನ್ಸಿ ಹೋರಾಟಗಳಿಗೆ ಆ ಒಂದು ಖರ್ಚು ವೆಚ್ಚಗಳಿಗೆ ನೀವೇ ಜವಾಬ್ದಾರ ಆಗಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು